2022 ಇವನು ಉಳಿಸ್ಕೊಂಡು ಸಿದ್ದರಾಮಯ್ಯ ಉಳಿಬೇಕಾಗ್ತದೆ. ಯಾಕಂದ್ರೆ ಅವರು ಸಮುದಾಯ ಜನ ಸಾಕಷ್ಟು ಇದ್ದಾರೆ, ಹಿಂದುಳಿದವರು ಇದ್ದಾರೆ, ಮತ್ತೆ ಅವ್ರು ಸಹಾಯ ಸಹಕಾರ ಬೇಕಾಗ್ತದೆ. ಕೇವಲ ನಮ್ಮ ಅವ್ರಿಗೆ ಗೊತ್ತಿದ್ದ ನಮ್ಮ ಶಿವಕುಮಾರ್ ಅವರಿಗೆ, ಡಿ ಕೆ ಶಿ ಅವರಿಗೆ ಆಲ್ ಓವರ್ ಕರ್ನಾಟಕದಲ್ಲಿ ನಾನು ಅನಭಿಷಿಕ್ತ ಲೀಡರ್ ಅಲ್ಲ, ಇನ್ನೊಬ್ಬರು ಸಹಾಯ ಸಹಕಾರ ಬೇಕು. ಅದರಲ್ಲಿ ಬೆಳೆದಂಥ ಸಿದ್ದರಾಮಯ್ಯ ಎದುರು ಹಾಕ್ಕೊಂಡ್ರೆ ಮುಂದಿನ ದಿನ ನನಗೂ ಕಷ್ಟ ಆಗ್ತದೆ, ಕಾಂಗ್ರೆಸ್ ಗೆಲ್ಲೋದಿಲ್ಲ. ನಾವು ಕನಸು ಮುಖ್ಯಮಂತ್ರಿ ಅಲ್ಲೇ ಉಳಿದುಬಿಡುತ್ತೆ ಅಂತ ಗೊತ್ತಿರೋ ಕಾರಣಕ್ಕಾಗಿ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವ ಎಲ್ಲ ಲಕ್ಷಣ ಕಾಣ್ತದೆ. ಇದೊಂದು ಏನಪ್ಪ ಅಂತಂದ್ರೆ BJPಗೆ ಇನ್ನೂ 2.5 ವರ್ಷ ಕಾಯುವಂಥ ಅನಿವಾರ್ಯತೆ ಬಂದದಂತ ಅನ್ನಿಸ್ತದೆ. ಹಾಗಾದ್ರೆ ಇಷ್ಟರೊಳಗೆ ಅವರು ಸಣ್ಣಗೆ ಎಲ್ಲರೂ ಕಾಲರ್ ಟೈಟ್ ಮಾಡ್ಕೊಂಡು ನಾವು ನೆಕ್ಕೆಪ್ಪ ಆಡೋದಕ್ಕೆ ಬರ್ತೀವಿ ತಿಂತಿಲಾಗಿದ್ದಂಗೆ ಕಾಣ್ತಿತ್ತು. ಅದು ಇವತ್ತು ಸ್ವಲ್ಪ ಹಿನ್ನಡೆ ಆದಂಗೆ ಆಗಿದೆ BJPಗೆ. ಇನ್ನೇನಾದರೂ BJP ಹೋರಾಟ ಮಾಡಿ ಇವು ತಪ್ಪುಗಳನ್ನು ತೋರಿಸಿ ಜನರ ಜೊತೆ ಹೋಗಿ ಬೇರೆದು ಮಾಡೋದರಿಂದ ಮಾತ್ರ ಏನಾದರೂ 2022ರಲ್ಲಿ ಗೆಲ್ಲಕ್ಕೆ ಹೋಗ್ಬೋದು. ಇಲ್ಲಾಂದ್ರೆ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ ಇವರು, ಎಲ್ಲನೂ ಬರೋದು ನಡೆಸಿದ್ದಾರೆ. ಒಂದಿಷ್ಟು ಕಡಿಮೆ ಹೆಚ್ಚು ಕಡಿಮೆ ಆಗಿರ್ಬೋದು, 200 ಯೂನಿಟ್ ಅಂದಿನೋ ಕಡಿಮೆ ಮಾಡಿರ್ಬೋದು, ಮತ್ತೆ ಚೆನ್ನಾಗಿರ್ಬೋದು. ಎಲ್ಲ ಹೆಣ್ಮಕ್ಳು ಸಿಕ್ಕಿರ್ಲಿಕ್ಕಿಲ್ಲ, ಬಟ್ ಅದು ಪ್ರಯತ್ನ ಮಾಡಿದ್ದಾರೆ. ಅದು ಅವ್ರಿಗೆ ಒಳ್ಳೆಯ ಯಶಸ್ಸನ್ನು ಕೊಡೋದು. ಇನ್ನು BJP ಮುಂದಿರುವಂಥದ್ದು ಏನಪ್ಪ ಅಂದರೆ ಅವರು ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಕೊಳ್ಳೋದು, ನಾವು ಕೊಡ್ತೀವಿ ಇವ್ರಿಗೆ ಚೆನ್ನಾಗಿ ಅಂತ ತಿಳ್ಕೊಂಡು ದೆಹಲಿಯಲ್ಲೇನು ಆಯ್ತಲ್ಲ ಕೇಜ್ರಿವಾಲ್ನ ಇಳಿಸುವಂಥ ಕೆಲಸ ಅಂಥದ್ದು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಅನ್ನೋದು ವಿಚಾರ ಮಾಡ್ತಾ ಇದ್ದಾರೆ. ಅವ್ರ ಪಾರ್ಟಿಯದ ಚಿಂತನೆ ಮಾಡಲಿ. ಬಟ್ ತುರ್ತು ಮಾತ್ರ ನಾವಿಬ್ಬರು ಅನ್ನುವಂಥದ್ದು ಮಾತ್ರ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಅದು ಎಲ್ಲಿವರೆಗೆ ಅನ್ನೋದನ್ನು ನೋಡೋಣ. ಅಧಿವೇಶನ ಮುಗಿದ ಮತ್ತೆ ಏನಾಗ್ತದೆ, ಮತ್ತು ಏನಾದರೂ ಕ್ಯಾಬಿನೆಟ್ ಎಕ್ಸ್ಪಾಂಡ್ ಅಂತ ಆಗಲೇಬೇಕು. ಆ ಸಂದರ್ಭ ಮತ್ತೇನಾಗ್ತದೆ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. S60 ನ್ಯೂಸ್ ಅರ್ಥಾತ್ ದೇಶದ ಧರ್ಮ ಸತ್ಯ ಕೈಗೊಂಡು ವಂದನೆಗಳು.